ಏನೋ ಬೆಳಗಾವಿಯಲ್ಲಿ MES ಪುಂಡರ ಹಾವಳಿ ಹೆಚ್ಚಾಗ್ತಾನೆ ಐತೆ. ಕಳೆದ 2-3 ದಿನಗಳ ಹಿಂದೆ ಮತ್ತೆ ಕರ್ನಾಟಕದ ಬಸ್ಸುಗಳಿಗೆ ಮಸಿ ಬಳಿಯುವಂತಹ ಕೆಲಸವನ್ನು MES ಪುಂಡರು ಮಾಡಿದರು. ಈ ಒಂದು ಅತಿರೇಕಕ್ಕೆ ಎದುರೇಟನ್ನು ಕಲಬುರಗಿಯಲ್ಲಿ ಕನ್ನಡಿಗರ ಏನು ಸೇನೆ ಇದೆ, ಕನ್ನಡ ವಿಜಯ ಸೇನೆ ಏನು ಮಹಾರಾಷ್ಟ್ರದ ಬಸ್ಗಳಿವೆ, ಅವುಗಳನ್ನು ತಡೆದಿದ್ರು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಹೋರಾಟಗಾರರನ್ನು ಬಂಧಿಸಿದರು. ಅದೇ ರೀತಿಯಾಗಿ ಕನ್ನಡಿಗರನ್ನು ಕೆಣಕಿದ್ರೆ ಏನಾಗುತ್ತೆ, ಕನ್ನಡಿಗರನ್ನು ಕೆಣಕುವಂತಹ ದುಸ್ಸಾಹಸಕ್ಕೆ ಮಹಾರಾಷ್ಟ್ರದ ಹೋಗಬಾರ್ದು. ಬೆಳಗಾವಿಯಲ್ಲಿರ್ತಕ್ಕಂತಹ MES ಪುಂಡರು ಬಾಲವನ್ನು ಬಿಚ್ಚಬಾರ್ದು ಅಂತ ಪೃಥ್ವಿರಾಜ್ ಮತ್ತು ಕಲ್ಯಾಣಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ MES ಪುಂಡರ ವಿರುದ್ಧ ಪ್ರತಿಭಟನೆ ಮಾಡಲಾಗಿದೆ. MES ಪುಂಡರು ಮಾಡ್ತಾ ಇರುವುದು ಸರಿಯಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ಪೃಥ್ವಿರಾಜ್ ಹಾಗೂ ಕಲ್ಯಾಣಿ ಅವರು ಮಾತನಾಡಿ ಆಕ್ರೋಶ ಹೊರಹಾಕಿ ಬೆಳಗಾವಿ ಭಾಗದಲ್ಲಿ ಭಾಷಾ ನಡುವೆ ಕಿಚ್ಚು ಹಚ್ಚುವ ಕೆಲಸ ಶಿವಸೇನೆ ಮಾಡುತ್ತಿದೆ ಎಂದು ಹೇಳಿದರು. ಇದು ಸರಿಯಾದ ವಿಷಯ ಅಲ್ಲ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಏನು ಕೆಲವು ದಿನಗಳ ಹಿಂದೆ MES ಶಿವಸೇನೆ ಪುಂಡರು ಅವರ ಪುಂಡಾಟಿಕೆಯಿಂದ ನಮ್ಮ ಕರ್ನಾಟಕ ಸಾರಿಗೆ ಸಂಸ್ಥೆ ಬಸ್ಸಿಗೆ ಒಂದು ಕಪ್ಪು ಮಸಿ ಬೆಳೆಯುವ ಮುಖಾಂತರ ಆಗಿರ್ಬೋದು, ಮತ್ತು ಬಸ್ ಚಾಲಕನಿಗೆ ಒಂದು ಅಪಮಾನ ಮಾಡುವ ಮುಖಾಂತರ ಆಗಿರ್ಬೋದು, ಅವರ ಪದೇ ಹಿಂದೆ ಕೂಡ ಇದೇ ಥರ ಮಾಡಿದರು. ಮತ್ತು ಕೂಡ ಅವರು ಪ್ರಾರಂಭ ಮಾಡಿದ್ದಾರೆ. ಇದು ಕನ್ನಡಿಗರಿಗೆ ಅಸ್ಮಿತೆ ಧಕ್ಕೆ ತರುವಂತಹ ಕೆಲಸ. ಕನ್ನಡಿಗರು ಭಾಳ ಶಾಂತಿಯತೆ ತಾಳ್ಮೆತೆ ಹೊಂದಿದ್ದಾರೆ ಅಂತಂದು ಅವರು ಪದೇ ನಮ್ಮ ಮೇಲೆ ಬರೋದು ಸರಿಯಲ್ಲ. ಇದನ್ನು ನಾವು ಕನ್ನಡ ವಿಜಯ ಸೇನೆ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಖಂಡಿಸುತ್ತೇವೆ. ಸೊ ಹಾಗಾಗಿ ಇವತ್ತು ಈ ದಿನ ನಾವು ಕನ್ನಡ ವಿಜಯ ಸೇನೆ ಸಂಘಟನೆ ವತಿಯಿಂದ ಕಲಬುರಗಿಯಲ್ಲಿ ನಾವು ಕೂಡ ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಅಳಂದ್ ಚೆಕ್ ಪೋಸ್ಟ್ ಒಂದು ರಸ್ತೆಯ ಭಾಗದಲ್ಲಿ ಪ್ರತಿಭಟನೆ ಮಾಡುವ ಮುಖಾಂತರ ನೇರ ಎಚ್ಚರಿಕೆ ಶಿವಸೇನೆಯ ಸಂಘಟನೆ ಮತ್ತು ಕೆಲವೊಂದು ನೀಚ ನಾಲಾಯಕ ಮಧ್ಯೆ ಭಾಷೆ ನಡುವೆ ಮಧ್ಯೆ ಜಗಳ ತಂದು ಇಡುವಂತಹ ನಾಲಾಯಕರಿಗೆ ಇವತ್ತಿನ ದಿನ ಕನ್ನಡ ವಿಜಯ ಸೇನೆ ಕಲಬುರಗಿ ವತಿಯಿಂದ ತಕ್ಕ ಪಾಠ ಕಲಿಸುವಂಥ ಕೆಲಸ ಮಾಡಿದೆ. ಸೊ ಹಾಗಾಗಿ ಮುಂದೆ ಕೂಡ ಇವರು ಇದೇ ಥರ ಪ್ರಾರಂಭ ಮಾಡಿದೆ. ಆದರೆ ನಾವು ಕೂಡ ಕನ್ನಡಿಗರು ಪ್ರಾರಂಭ ಮಾಡಿದರೆ ಇವರು ಕರ್ನಾಟಕದಲ್ಲಿ ಉಳಿಗಲ್ಲ ಇಲ್ಲ ಎಂದು ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಆದ ಕಾರಣ ಇಂಥ ನಾಲಾಯಕ ಶಿವಸೇನೆ ಸಂಘಟನೆಗಳು MES ಸಂಘಟನೆಗಳು ಕೆಲವೊಂದು ನಿಷೇಧಿಸಬೇಕು ಕರ್ನಾಟಕ ರಾಜ್ಯ ಸರ್ಕಾರ. ಮತ್ತು ಇಂಥ ಭಾಷೆ ನಡುವೆ ಕುತಂತ್ರ ತಂದು ಇಡುವಂತಹ ಕೆಲವೊಂದು ನಾಲಾಯಕ ನಮ್ಮ ಶಿವಸೇನೆಯರಿಗೆ ಅವರಿಗೆ ಒಂದು ಗಡೀಪಾರು ಮಾಡುವಂಥ ಕೆಲಸ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಬೇಕೆಂದು ನಾವು ನೇರ ಒಂದು ಎಚ್ಚರಿಕೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹೇಳುತ್ತೇನೆ. ಮತ್ತು ಕೆಲವಷ್ಟು MES ಶಿವಸೇನಾ ಸಂಘಟನೆ ಕಿಡಿಗೇಡಿಗಳು ಕಾರ್ಯಕರ್ತರು ಬೆಳಗಾವಿ ಭಾಗದಲ್ಲಿ ಅಧಿವೇಶನ ಪ್ರಾರಂಭ ಆಗಿದೆ. ಹಂಗಾಗಿ ಅವರು ಮತ್ತು ಕಿಡಿಗೇಡಿ ಭಾಷೆ ನಡುವೆ ಧಕ್ಕೆ ತರುವಂಥ ಕೆಲಸ ಮತ್ತು ಮಾಡ್ತಿದ್ದಾರೆ. ಬೆಳಗಾವಿಯಲ್ಲಿ ಈ ಒಂದು ಕೃತ್ಯ ನಡೆದಿದೆ. ಹಾಗಾಗಿ ಕನ್ನಡಿಗರು ಶಾಂತಿ ಐತೆ. ನಾವು ಕೂಡ ಇವತ್ತಿನ ದಿನ ಒಂದು ಆಳಂದ ಚೆಕ್ ಪೋಸ್ಟ್ ಕಲಬುರಗಿ ಒಂದು ರಸ್ತೆಯಲ್ಲಿ ನಾವು ಕೂಡ ಒಂದು ಪ್ರತಿಭಟನೆ ಮುಖಾಂತರ ನಾವು ಕೂಡ ಅವರಿಗೆ ನೇರ ಎಚ್ಚರಿಕೆ ಕೊಟ್ಟಿದ್ದೇವೆ. ನಮ್ಮ ಪ್ರತಿಭಟನೆ ನಾವು ಕೂಡ ಒಂದು ಮಹಾರಾಷ್ಟ್ರದಿಂದ ಬರುವಂತಹ ವಾಹನಕ್ಕೆ ನಾವು ಕೂಡ ಒಂದು ನಿಂದಿಸಿ, ಬಟ್ ಆ ನಾಲಾಯಕರು ಮಾಡಿದಂಗೆ ನಾವು ಮಾಡಲ್ಲ. ಯಾಕಂದ್ರೆ ಕನ್ನಡಿಗರು ವಿಶಾಲ ಹೃದಯರಂತೂ ತೋರಿಸ್ಬೇಕಂತಂದು ಇವತ್ತಿನ ದಿನ ಒಂದು ಆ ಚಾಲಕರಿಗೆ, ಮಹಾರಾಷ್ಟ್ರದಿಂದ ಬರುವಂಥ ಚಾಲಕರಿಗೆ ಒಂದು ಸನ್ಮಾನ ಮಾಡುವ ಮುಖಾಂತರ ನಾವು ಅವರಿಗೆ ಒಂದು ತಕ್ಕ ಪಾಠ ಕಲಿಸ್ಬೇಕಂತ ನಾವು ಇವತ್ತಿನ ದಿನ ರಸ್ತೆಯಲ್ಲಿ ಧುಮುಕಿದಾಗ ಅದನ್ನು ನಮಗೆ ಒಂದು ನಮ್ಮ ಪೊಲೀಸ್ ಸಿಬ್ಬಂದಿ ಅವರು ನಮ್ಮ ಕಟ್ಟಾಕಿ ನಮಗೆ ಆದಷ್ಟು ಒಳಗಡೆನೆ ನಮಗೆ ಅರೆಸ್ಟ್ಮೆಂಟ್ ಮಾಡಿದರು. ಸೊ ಹಾಗಾಗಿ ಇಲ್ಲಿವರೆಗೂ ನಾವು ಗ್ರಾಮೀಣ ಪೊಲೀಸ್ ಸ್ಟೇಷನಲ್ಲಿ ಇದ್ದಿದ್ದೀವಿ. ಈಗ ತಾನೇ
ಜಾಗನೇ ನಮಗೆ ಬಿಟ್ಟು ಮತ್ತೆ ತಿರ್ಗಾ ನಾವು ಬಂದು ನಮ್ಮ ಹತ್ರ ಬಂದು ಪ್ರೆಸ್ ಮೀಟ್ ಮಾಡ್ತಿದ್ದೀವಿ ಸರ್. ಹಾಗಾಗಿ ಇದು ಭಾಳ ಮುಂದುವರಿತಿದೆ. ಕನ್ನಡಿಗರಿಗೆ ಕನ್ನಡತನಕ್ಕೆ ಧಕ್ಕೆ ತರುವಂಥ ಕೆಲಸ ಪದೇ ಪದೇ ಮಾಡ್ತಿದ್ದಾರೆ. ಇದು ನಾವು ಸಹಿಸೋದಿಲ್ಲ. ಮುಂದೆ ಬರುವಂಥ ದಿನಗಳಲ್ಲಿ ನಾವು ಎದ್ದು ನಿಂತರೆ ನೀವು ಕರ್ನಾಟಕದಲ್ಲಿ ಉಳಿಗಲ್ಲ ಇಲ್ಲ ಎಂದು MES ಮತ್ತು ಶಿವಸೇನೆ ಸಂಘಟನೆಗೆ ನೇರ ಎಚ್ಚರಿಕೆ ಕನ್ನಡ ವಿಜಯ ಸೇನೆ ಸಂಘಟನೆ ವತಿಯಿಂದ ಕೊಡುವಂಥದ್ದು ಆಗುತ್ತೆ. ನಮ್ಮ ಹೆಸರು ಪೃಥ್ವಿರಾಜ್ ಎಸ್ ರಾಂಪುರ್, ಕನ್ನಡ ವಿಜಯ ಸೇನೆ ಕಲಬುರಗಿ ಜಿಲ್ಲಾಧ್ಯಕ್ಷ. ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಕರ್ನಾಟಕ ವಿಜಯ ಸೇನೆಯ ನೇತೃತ್ವದಲ್ಲಿ ಹೋರಾಟ ಪ್ರಾರಂಭ ಮಾಡಬೇಕಾಗಿತ್ತು. ಇದರ ಮೊನ್ನೆ ಸೋಮವಾರ 8 ತಾರೀಕು ಬೆಳಗಾವಿ ಅಧಿವೇಶನ ಪ್ರಾರಂಭಕ್ಕಿಂತ ಮುಂಚೆ ಅವರು MEC ಅವರು ಮಹಾ ಸಮ್ಮೇಳನ ಕಾರ್ಯಕ್ರಮಕ್ಕೆ ನಾವು ಅವರಿಗೆ ಸರ್ಕಾರ ವಿರೋಧ ಮಾಡಿತ್ತು. ಅವರು MEC ಸಂಘಟನೆ ಮತ್ತು ಶಿವಸೇನೆ ಸಂಘಟನೆಗಳು ನಮ್ಮ ಅಧಿವೇಶನ ಮುಂಚೆ ನಡೆಗೊಡಬಾರ್ದು ಅಂತ ಅವರು ಕಿಡಿಗೇಡಿಗಳನ್ನು ನಮ್ಮ ರಾಜ್ಯ ಸರ್ಕಾರ ಮತ್ತು ಇಲ್ಲಿಂದು ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೋಪ್ಪ ಏನಂದರೆ, ಅವ್ರ ಜೊತೆಗೆ ಏನು ಮೊನ್ನೆ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಈ MEC ಮತ್ತು ಶಿವಸೇನೆ ಪುಂಡರಿಗೆ ಏನೇ ಅವರು ಗಲಾಟೆ ಮಾಡಿದ್ರು, ನಮ್ಮ ವಾಯು ಕರ್ನಾಟಕ ಸಾರಿಗೆ ಸಂಸ್ಥೆ ನಿಗಮಕ್ಕೆ ಅವರು ಏನು ಕಪ್ಪು ಚುಕ್ಕಿಯನ್ನು ಮಸಿಯನ್ನು ಬಡ್ದು ಅವರು ನಮ್ಮ ರಾಜ್ಯಕ್ಕೆ ಅವರು ಅನ್ಯಾಯ ಮಾಡಿದ್ದಾರೆ, ನಮ್ಮ ರಾಜ್ಯಕ್ಕೆ ಅವರು ದ್ರೋಹ ಮಾಡಿದ್ದಾರೆ. ಅದಕ್ಕೆ ಕೂಡಲೇ ನಾವು ಕರ್ನಾಟಕ ವಿಜಯ ಸೇನೆ ಖಂಡಿಸ್ತಾ ಇದ್ದೀವಿ. ಇವರು ಪ್ರತಿ ಕರ್ನಾಟಕ ರಾಜ್ಯೋತ್ಸವ ನವೆಂಬರ್ 1 ಆಗಿರಬೇಕಿದು. ಮತ್ತು ಪ್ರತಿ ವರ್ಷ ಏನು ನಮ್ಮ ಸುವರ್ಣಸೌಧ ಬೆಳಗಾವಿ ಅಧಿವೇಶನ ಅಲ್ಲಿ ಏನು ಪ್ರಾರಂಭ ಮಾಡಬೇಕೆಂಬಂದರೆ ಅವ್ರ ಕಿಡಿಗೇಡಿಗಳನ್ನು ಅವರು ಹತ್ತಿಟ್ಟು ಕೆಲಸವನ್ನು ಮಾಡ್ತಾಯಿಲ್ಲ, ಅವರು ಮಧ್ಯದಲ್ಲಿ ಜಗಳ ಹಚ್ಚಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ವಿರೋಧ ಇದೆ ಅವ್ರ ಸಂಘಟನೆಗೆ, ಅವರು MEC ಮತ್ತು ಶಿವಸೇನೆಗೆ ಮತ್ತು ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ಅವ್ರ ಸಂಘಟನೆಗೆ. ನೀವು ಎಲ್ಲರೇ ಕನ್ನಡ ಭಾಷೆ ಬಂದಾಗ ನಾವು ಕೂಡ ಮತ್ತು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀವಿ. ಆ ಭಾಗದ ಶಾಸಕರಾಗಿರ್ಬೋದು, ಆ ಭಾಗದ ಸಚಿವರಾಗಿರ್ಬೋದು, ಮುಖ್ಯಮಂತ್ರಿಗಳು ಆಗ್ಬೋದು, ಇಡೀ ಸಚಿವ ಸಂಪುಟನೇ ಬೆಳಗಾವಿ ಸುವರ್ಣಸೌಧದಲ್ಲಿ ಒಬ್ಬರು ಯಾರ್ದೇನೇನು ಮಾತಾಡಿದಾರೆ, ಯಾರು ಒಬ್ಬರು ಮಾತಾಡಿಲ್ಲ. ಕನ್ನಡ ಭಾಷೆ ಬಂದಾಗ ಅವರೆಲ್ಲರೂ ನಮ್ಮ ಬೆಳಗಾವಿಯಲ್ಲಿ ಇಟ್ಟುಕೊಂಡು MEC ಶಿವಸೇನೆದವರು ಈ ಭಾಗದ ಮತ್ತು ಇಲ್ಲೇ ಹೊರ್ತಾರೆ. ಈಗಾಗಲೇ ಅವರು ಮಹಾರಾಷ್ಟ್ರದ ಸೇರ್ಪಡೆ ಮಾಡಬೇಕಂತ ಅವರು ವಿನಂತಿ ಮಾಡ್ತಾರೆ. ಪ್ರತಿ ವರ್ಷದಲ್ಲಿ ಇವರು ಹೋರಾಟ ಇದೆ. ಅದಕ್ಕೆ ನಾವು ವಿನಂತಿ ಮಾಡ್ತೇವೆ, ಶಾಂತಿ ರೀತಿಯಿಂದ ನೀವು ಇದ್ದರೆ ಬೆಳಗಾವಿಯಲ್ಲಿ ನಾವು ಸುಮ್ಮನೆ ಇರ್ತೀವಿ. ಕನ್ನಡ ಪರ ಸಂಘಟನೆ, ನಾವು ಕರ್ನಾಟಕ ವಿಜಯ ಸೇನೆ ಸಂಘಟನೆಗೆ ನೀವು ಕೆಣಕಬೇಡ್ರಿ, ನಾವು ಕೆಣಕಿದ್ರೆ ನಾವು ಬಿಡಲ್ಲ. ಮುಂಬರುವ ದಿನಗಳಲ್ಲಿ ನೀವು ಏನಾದರೂ ಸರ ಇವತ್ತು ನಾವು ಕರ್ನಾಟಕ ವಾಯು ಸಾರಿಗೆ ಸಂಸ್ಥೆ ಬಸ್ಸಿಗೆ ಕಂಡಕ್ಟರ್ ಮತ್ತು ಚಾಲಕರಿಗೆ ಏನು ಮಸಿ ಬಡ್ದಿರಿ, ನಮ್ಮ ಬಸ್ಸಿಗೆ ಜೈ ಮಹಾರಾಷ್ಟ್ರ ಅಂತ ಬರ್ದಿರಿ, ಅದಕ್ಕೆ ನಾವು ತಿರುವ ಖಂಡನೆ ಮಾಡ್ತೀನಿ ಮತ್ತು ರಾಜ್ಯ ಸರ್ಕಾರಕ್ಕೆ ಖಂಡನೆ ಮಾಡ್ತೀನಿ. ಅದಕ್ಕೆ ಮುಂಬರುವ ದಿನಗಳಲ್ಲಿ ಏನಾದರೂ ಕೂಡ ಕಲಬುರಗಿಯಿಂದ ಸಾವಿರಾರು ನಮ್ಮ ಕರ್ನಾಟಕ ಸೇನಾನಿಗಳನ್ನು ಕಲಬುರಗಿಯಿಂದ ಬೆಳಗಾವಿ ಚೆಲ್ಲುವಂತೆ ಹೋರಾಟ ಮಾಡಬೇಕಂತೆ ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ. MEC ಶಿವಸೇನೆ ಮತ್ತು ಈ ಅಧಿವೇಶನ ನಡೆದ ಪ್ರಾರಂಭದಲ್ಲಿ ಈ ಸಂಘಟನೆಗಳಿಗೆ ನಿಷೇಧ ಮಾಡಬೇಕಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಕರ್ನಾಟಕ ವಿಜಯ ಸೇನೆ ಕಲಬುರಗಿ ತಾಲೂಕು ಕಲ್ಯಾಣ ಸ್ಥಳವಾರ.